ಬೈಕ್ ಸವಾರರು ಜೋಪಾನ ಕಂಡ್ರಪ್ಪ, ಬಂದರು ಬಿದ್ದರು, ಹೆಲ್ಮೆಟ್ ಸಹ ಹಾಕಿಲ್ಲ. ಹಾಂ ನೋಡಿ, ಆ ಸೈಡ್ ಹೋಗಿ ಬಿದ್ದರು. ದಯವಿಟ್ಟು ಸ್ವಲ್ಪ ಜೋಪಾನ, ನಿಮ್ಮ ಒಂದು ಮುಂಜಾಗ್ರತೆ ನಿಮ್ಮ ಕೈಲಿರಲಿ. ಯಾಕಂದರೆ ಇಲ್ಲಿ ವಾಹನಗಳು, ಬಸ್ಗಳು ಸಡನ್ನಾಗಿ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಅನಾಹುತ ಅಪಘಾತಗಳಾಗೋಂಥ ಸಾಧ್ಯತೆಗಳಿರ್ತವೆ. ಸೊ ಗಾಡಿ ನಂಬರು ತೋರಿಸಲ್ಲ, ವ್ಯಕ್ತಿಗಳನ್ನ ತೋರಿಸಲ್ಲ. ಯಾಕೆ ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ. ಸೊ ಇದೊಂದು ಸಂದೇಶವನ್ನು ತಿಳಿಸಿರ್ತೀನಿ. ಅಲ್ಲಿ ಬಂದರು, ಸೈಡಲ್ಲಿ ಹೋಗಿ ದಬಾಕೊಂಡು ಬಿದ್ದರು, ಅವೆಲ್ಲ ಆಗಬಾರ್ದು. ತಿರುವುಗಳಲ್ಲಿ ಲಾಂಗ್ ಕಟಿಂಗ್ ಹೊಡಿಬೇಕು. ಸೊ ದಯವಿಟ್ಟು ವಾಹನ ಸವಾರರು ತಿರುವುಗಳಲ್ಲಿ ಜೋಪಾನ, ನಿಧಾನ. ಏನಾಯ್ತಪ್ಪ, ಏನಾಯ್ತು? ಏನಾಯ್ತು? ಗೊಟ್ರ ಮೇಲೆ ಬಿಟ್ಬಿಟ್ಯಾ? ಹುಷಾರು, ನಿಧಾನಕ್ಕೆ ಹೋಗ್ರಿ. ಹೆಲ್ಮೆಟ್ ಹಾಕೋಬೇಕು ನೀವು. ಗೊಟ್ರ ಮೇಲೆ ಬಿಟ್ಬಿಟ್ರಂತೆ. ಗೊಟ್ರ ಮೇಲೆ ಬಿಟ್ಟು ದಡಾರನ್ ಬಿದ್ಕೊಂಡ್ರು ಪಾಪ. ನೀನೇನಾರು ಹೋಗಿ ಹೆಲ್ಪ್ ಮಾಡಬಾರ್ದಾ? ಹಂಗೆ ಏನು ಬೇಡ್ರಿ, ಅಂತ ಮೇಜರ್ ಪ್ರಾಬ್ಲಮ್ ಏನಿಲ್ಲ. ಬೈಕ್ ದಬಾಕತ್ತು ಅಷ್ಟೇ, ಅರ್ಥ ಆಯ್ತಾ? ಒಂದಷ್ಟು ಜನ ಅವರೇ ಬರೀ ಇನ್ನೊಬ್ರಿಗೆ ಪಾಠ ಹೇಳೋದೇ ಅವ್ರ ಕೆಲಸ. ಅಂದರೆ ಯಾವ ಥರ ಅಂದರೆ, ಒಂದು 4 ಜನಕ್ಕೆ ಉಪಯೋಗನೂ ಆಗಬಾರ್ದು, ಅವನು ಒಳ್ಳೆಯದನ್ನು ಮಾಡಲೂಬಾರ್ದು, ಈ ಥರ. ಅದನ್ನೆಲ್ಲ ಬರೀ ಏನೇನಾರು ರಿಮಾರ್ಕ್ ಹುಡ್ಕೋದು, ನಮಗೆ ಪಾಠ ಹೇಳೋದು, ಈ ರೀತಿ ಮಾಡ್ತಾರೆ. ಆ ಕೆಲಸ ಆಗಬಾರ್ದು. ಸೊ ಜೋಪಾನ ಅಷ್ಟೇ.